ನಾನು ಪ್ರೊಡ್ಯೂಸರ್ ಅಂತ ಪ್ರಮೋಷನ್ ಅಂತ ಹೇಳೋದಕ್ಕೆ ಇಷ್ಟಪಡಲ್ಲ, ಒಂದು ಹೊಸ ಡೆಸಿಗ್ನೇಷನ್. ಯಾವಾಗ ಪ್ರೊಡ್ಯೂಸರ್ ಅಂತ ನಾನು ಹೆಜ್ಜೆ ಇಟ್ನೋ, ನಾನು ಜಗಳ ಮಾಡದೇ ಇರೋಂಥ ವ್ಯಕ್ತಿಗಳೇ ಇಲ್ಲ ಅಂತ ಕಾಣಿಸುತ್ತೆ. ನಮ್ಮ ಟೀಮ್ ಅವ್ರನ್ನ ಕೇಳಿದ್ರೆ ತುಂಬ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಅಂದರೆ ಒಂದಿಬ್ರು 3 ಜನ ಆರ್ಟಿಸ್ಟ್ ಅನ್ನೋದು ಬಿಟ್ಟರೆ, ಅಂದರೆ ಒಂದು ಸಲಿಗೆ ಇರಬಹುದು ಅಥವಾ ಇನ್ನೊಂದು ನಾವು ವರ್ಕ್ ಮಾಡಿಸ್ಲೇಬೇಕು ಅನ್ನೋಂಥ ಹಠ ಇರಬಹುದು. ಈ ಕಾರಣಕ್ಕೆ ನಾನು ಡೈರೆಕ್ಟರ್ ಜೊತೆ ಜಗಳ ಮಾಡಿದ್ದೀನಿ, ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಜಗಳ ಮಾಡಿದ್ದೀನಿ, ಎಷ್ಟೋ ಸಲ ನಮ್ಮ ಪ್ರೊಡ್ಯೂಸರ್ ಜೊತೆನಲ್ಲೇ ಜಗಳ ಮಾಡಿದ್ದೀನಿ. ಈ ರೀತಿಯಾಗಿ ಒಂದಷ್ಟು ವಿಷಯಗಳು ಬರುತ್ತೆ. ಯಾಕಂತಂದರೆ ನಮಗೆ ಈ ಝೋನ್ನಲ್ಲಿ ಈ ಒಂದು ಕೆಲಸ ಆಗಬೇಕು ಅಂತ ಅಂದಾಗ ಆ ಕೆಲಸನ ನಾವು ಸಕ್ಸಸ್ಫುಲ್ ಆಗಿ ಮಾಡ್ಕೋಬೇಕಾಗಿರೋದು ಒಬ್ಬ ಪ್ರೊಡ್ಯೂಸರ್ ಸ್ಥಾನದಲ್ಲಿ ನಿಂತಿರೋ ಕೆಲಸ ಆಗುತ್ತೆ. ಸೊ ನನ್ನ ಒಂದು ಜವಾಬ್ದಾರಿನ ನಾನು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಫೈಟ್ಸ್ ಜಾಸ್ತಿ ಆಗಿದೆ, ಅಥವಾ ನನ್ನ ಮಾತು ಕೆಲವೊಂದ್ಸತಿ ಕರೆಕ್ಟ್ ಇರ್ಬೋದು, ಕೆಲವೊಂದ್ಸತಿ ಕರೆಕ್ಟ್ ಇಲ್ಲದೇನೂ ಇರ್ಬೋದು, ನಾವು ಒಪ್ಕೊಳ್ತೀನಿ. ಬಟ್ ಆರ್ಟಿಸ್ಟ್ ಅಂತ ಬಂದಾಗ ನಾವಾಯ್ತು, ನಮ್ಮ ಕೆಲಸ ಆಯಿತು, ಮೇಕಪ್ ಆಯ್ತಾ, ಪೇಮೆಂಟ್ ಬಂತ, ಹೊರಟ ಮನೆಗೆ ಅಷ್ಟೇ ಇರುತ್ತೆ. ಸೊ ಐ ಥಿಂಕ್ ದಟ್ ಈಸ್ ಮೋರ್ ಈಸಿಯರ್. ಅಟ್ ದ ಸೇಮ್ ಟೈಮ್ ಇನ್ನೊಂದು ವಿಷಯನ ನಾನು ಸ್ಪೆಷಲ್ ಒಂದು ಡೆಡಿಕೇಶನ್ ಅಂತ ಇಟ್ಕೊಂಡಿದ್ದೀನಿ ಈ ಒಂದು ವಿಷಯನ ಹೇಳೋದಕ್ಕೆ. ಕೋಮಲ್ ಸರು ತುಂಬ ಒಳ್ಳೆ ಆ್ಯಕ್ಟರ್ ಅಂತ ನಮ್ಮೆಲ್ರಿಗೂ ತುಂಬ ಚೆನ್ನಾಗಿ ಗೊತ್ತಿದೆ. ಈಸ್ ಅ ವೆರಿ ವರ್ಸಟೈಲ್ ಆ್ಯಕ್ಟರ್. ತುಂಬ ಬ್ಯೂಟಿಫುಲ್ ಆಗಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾರೆ. ಸ್ಕ್ರೀನ್ ಮೇಲೆ ಏನೇನು ಮಾಡ್ತಾರೆ, ಎಷ್ಟು ಕಾಮಿಡಿ ಮಾಡ್ತಾರೆ, ಎಷ್ಟು ಫೈಟ್ ಮಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಬಟ್ ವೆನ್ ಯು ಕಮ್ ಟು ಆಫ್ ಸ್ಕ್ರೀನ್, ಸರ್ ಈ ಸಿನಿಮಾನ ಬಹಳಷ್ಟು ಜನ ನಾವು ನಾರ್ಮಲ್ ಆಗಿ ಅನ್ಕೊಂಡಿರ್ತೀವಿ, ಶೂಟಿಂಗ್ ಸ್ಕೆಡ್ಯೂಲ್ ಆಯ್ತಾ, ಶೂಟಿಂಗ್ ಮಾಡಿದ್ವಾ, ಮುಗ್ದೋಯ್ತು, ಸಿನಿಮಾ ಇನ್ನೇನು ಬರುತ್ತೆ ಬಿಡು ಅದ್ರ ಪಾಡಕ್ಕೆ ಅಂತಾನೆ ಅಂತ. ಬಟ್ ನೋ, ಶೂಟಿಂಗ್ ಮಾಡೋದು ಅಷ್ಟೇ ಕೆಲಸ ಅಲ್ಲ. ಶೂಟಿಂಗ್ ಮಾಡ್ಬಿಟ್ಟು ಬಿಟ್ಬಿಟ್ರೆ ಮಿಕ್ಕಿದ್ದು ಯಾವುದೂ ಕೆಲಸ ಮುಗಿಯಲ್ಲ ಅನ್ನೋದನ್ನ ತೋರಿಸ್ಕೊಟ್ಟಿದ್ದು, ನಮ್ಮ ಜೊತೆಯಲ್ಲಿ ನಿಂತಿದ್ದು ನಮ್ಮ ಕೋಮಲ್ ಕುಮಾರ್ ಸರ್. ಯಾವಾಗ್ಲೂ ಅದು ಟೆಕ್ನಿಷಿಯನ್ ಆಗಿ ಆದ್ರೂ ಸರಿ, ಇನ್ನು ಆ್ಯಕ್ಟರ್ ಆಗಿ ಆದ್ರೂ ಸರಿ, ನಾವು ಎಲ್ಲೆಲ್ಲಿ ನಮಗೆ ಒಂದು ಬ್ಲ್ಯಾಂಕ್ ಆಗ್ತೀವಿ ಅಥವಾ ನಮ್ಗೆ ಇಲ್ಲೊಂದು ಹೆಜ್ಜೆ ಇಡಕ್ಕೆ ಕಾಣಿಸ್ತಾ ಇಲ್ಲ ಅಂತ ಅಂದಾಗ ಪ್ರತಿ ಸಲ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ರವಿಕಿರಣ್ ಸರ್ ಮತ್ತು ಕೋಮಲ್ ಕುಮಾರ್ ಸರ್ ಇಬ್ಬರೂ ಸೇರಿ ನಮ್ಮ ಕೋಣ ಸಿನಿಮಾನ ಪ್ರತಿಯೊಂದು ಹೆಜ್ಜೆನಲ್ಲೂ ಅವರು ಭಾಗಿಯಾಗಿ, ಕೆಲವೊಂದ್ಸತಿ ನಾವೇ ಡೈರೆಕ್ಟರ್ಗಳಾಗ್ಬಿಟ್ಟಿರ್ತೀವಿ, ನಾವೇ ಮ್ಯೂಸಿಕ್ ಡೈರೆಕ್ಟರ್ಗಳಾಗ್ಬಿಟ್ಟಿರ್ತೀವಿ. ಆ ರೀತಿ ಅಂದರೆ ನಮ್ಮ ಸಿನಿಮಾ ನಾವು ಅಷ್ಟು ಹತ್ತಿರ ತೊಗೊಂಡ್ಬಿಡ್ತೀವಿ. ಮೇ ಬಿ ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನಮ್ಗೆ ಎಲ್ಲದಕ್ಕೂ ಇನ್ವಾಲ್ವ್ ಆಗಬೇಕು ಅಂತ ಅನ್ಸುತ್ತೋ, ಅಥವಾ ಹಿಂಗಾದ್ರೂ ಕೆಲಸ ಆಗ್ಬಿಡ್ಲಿ ಅಂತ ಅನ್ಸುತ್ತೋ ಗೊತ್ತಿಲ್ಲ. ಬಟ್ ಸ್ಪೆಷಲ್ ಥ್ಯಾಂಕ್ಸ್ ಟು ಕೋಮಲ್ ಸರ್. ಸರ್ ನೀವಿಲ್ಲ ಅಂತ ಅಂದಿದ್ರೆ ನಾವು ಇವತ್ತು ಈ ಸ್ಟೇಜ್ ಮೇಲೆ ಇಷ್ಟು ಹತ್ತಿರದಲ್ಲಿ ಬರೋದಕ್ಕೆ ಸಾಧ್ಯನೇ ಇರಲಿಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ದಿಸ್ ಮೀನ್ಸ್ ಅ ಲಾಟ್ ಟು ಮೀ ಸರ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್ ಸರ್. ಸರ್ 31ಕ್ಕೆ ಬರ್ತೀವಲ್ವ ಸರ್, ಅವತ್ತಿಗೆ ಎಲ್ಲಾನು ಪಟ್ ಅಂತ ರೆಡಿ ಇರುತ್ತೆ ಸರ್. ಸರ್ ಆಲ್ಮೋಸ್ಟ್ ನಾವೆಲ್ಲಾನು ರೆಡಿ ಇಟ್ಕೊಂಡಿದ್ದೀವಿ ಸರ್. ಏನಂದರೆ ನಾವು ಇಷ್ಟು ಬೇಗ ಧೈರ್ಯ ಮಾಡೋದಕ್ಕೆ ಕಾರಣನೇ ನಮ್ಮ ಹತ್ರ ಪ್ರಾಜೆಕ್ಟ್ ರೆಡಿ ಇದೆ. ಆ ಕಾರಣಕ್ಕೆ ನಾವು ಧೈರ್ಯವಾಗಿ ಮುಂದೆ ತಗೊಂಡು ಬರೋದಕ್ಕೆ ಮುಂದೆ ಬರ್ತಾ ಇದ್ದೀವಿ ಸರ್. ಇನ್ನೊಂದೇನಂತಂದರೆ, ನೀವು ಆಡಿಯೋ ನೋಡಿರ್ಬೋದು, ನಮ್ಮ ಕೋಮಲ್ ಕುಮಾರ್ ಸರ್ ಅವರ ಸ್ಟುಡಿಯೋದಲ್ಲೇ ನಾವು ಎಲ್ಲ ವರ್ಕೂ ಮಾಡಿದ್ದು, ಏನು ಡಬ್ಬಿಂಗ್ ಮಾಡಿದ್ದು. ಆ್ಯಂಡ್ ಎಸ್, ಐ ಕ್ಯಾನ್ ನೆವರ್ ಫರ್ಗೆಟ್. ಥ್ಯಾಂಕ್ ಯು ಸೋ ಮಚ್ ಜಗ್ಗೇಶ್ ಸರ್. ಪ್ರತಿಯೊಂದು ಹೆಜ್ಜೆನಲ್ಲೂ ನಮಗೆ ಸಜೆಷನ್ ಕೊಟ್ಟಿದ್ದೀರಿ. ಅಟ್ ದ ಸೇಮ್ ಟೈಮ್ ನಾವು ಡಬ್ಬಿಂಗ್ ಮಾಡಬೇಕಾದ್ರೆ ಆಗಿರ್ಬೋದು, ನಮ್ಮ ಹರಿ ಸರ್ಗಾಗಿರ್ಬೋದು, ಈ ಮುಂಚೆ ಕೂಡ ವರ್ಕ್ ಮಾಡಿರೋದ್ರಿಂದ ಬಹಳಷ್ಟು ಜಾಗದಲ್ಲಿ ಸಜೆಷನ್ಸ್ ಕೊಟ್ಟು ನಾವು ಈಸಿಯಾಗಿ ಮುಂದೆ ಬರೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅಣ್ಣ ತಮ್ಮಂದ್ರು ಇಬ್ರು ನಮ್ಗೆ 2 ಪಿಲ್ಲರ್ಗಳಿದ್ದ ಹಾಗೆ ಸರ್. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನನ್ನ ಕಡೆಯಿಂದ ಜಗ್ಗೇಶ್ ಸರ್ಗೆ ಥ್ಯಾಂಕ್ಸ್ನ ತಿಳಿಸ್ಬೇಕು ಸರ್ ನೀವು. ಸರ್ ಉಳಿದಿದ್ದೆಲ್ಲದನ್ನು ಕೋಮಲ್ ಸರ್ ಮಾತಾಡ್ತಾರೆ. ಅವ್ರಿಗೆ ಇದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಹೆಚ್ಚಿನ ನಾಲೆಜ್ ಇದೆ. ನಿಮ್ಗೆಲ್ಲ ಅಪ್ಡೇಟು ನಿಮ್ಗೆ ಅವರೇ ಕೊಟ್ಬಿಡ್ತಾರೆ ಸರ್. ನಾನು ತುಂಬ ಚಿಕ್ಕವಳಾಗ್ತೇನೆ ಆ್ಯಕ್ಚುಲಿ. ಇಷ್ಟು ಟೈಮ್ ತೊಗೊಂಡಿರೋದೇನೆ ನಾನು ಏನೋ ಎಲ್ಲ ನಮ್ಮವರು ಅನ್ನೋ ಧಾರಾಳತೆ ತೊಗೊಂಡ್ಬಿಟ್ಟಿದ್ದೀನಿ ನಾನು. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಉಳಿದಿದ್ದು ಎಲ್ಲ ಇನ್ಫಾರ್ಮೇಷನು ಕೋಮಲ್ ಕುಮಾರ್ ಸರ್ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಪೇಷನ್ಸಿಂದ ನಾನು ಮಾತು ಕೇಳಿಸ್ಕೊಂಡಿದ್ದಕ್ಕೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಲಾಸ್ಟ್ ನಾನು ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಪಟ್ಟಂತ, 10 ಸೆಕೆಂಡ್ ಪ್ರಶ್ನೆ ಅಲ್ಲ. ಆ್ಯಕ್ಟಿಂಗ್ ಆಯಿತು, ಪ್ರೊಡ್ಯೂಸಿಂಗ್ ಆಯಿತು, ಈಗ ನೆಕ್ಸ್ಟ್ ಇನ್ನೊಂದು ಯಾವ್ದಾದ್ರು ಒಂದು ಕಾನ್ಕರ್ ಮಾಡುವಂತಹ ಯಾವ್ದಾದ್ರು ಫೀಲ್ಡ್ ಇದೆಯಾ ಈಗ ಇದೇ ಸಿನಿಮಾ ಇಂಡಸ್ಟ್ರಿ? ಡೈರೆಕ್ಷನ್ ಅಥವಾ ಬೇರೆದೇನಾದ್ರು ಇದೆಯಾ ಸರ್? ಆಸೆಗಳಿಗೆ ಏನು ಸರ್, ಬಹಳಷ್ಟು ಇರುತ್ತೆ. ಇದೆಯಾ? ಬರುತ್ತೆ ಹಾಗಿದ್ರೆ. ಐ ಡೋಂಟ್ ಲೀವ್ ಎನಿ ಸ್ಟೋನ್ ಅನ್ಟಚ್ಡ್. ಆ ಥರದೊಂದು ಪಾಲಿಸಿ ನನ್ನ ತುಂಬ ವರ್ಷದ ಹಿಂದೆಯಿಂದ ನಾನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಏನು ಎಲ್ಲದರಲ್ಲೂ ನಾವು ಏನೋ ಹೆಜ್ಜೆ ಇಟ್ಟಿದ ತಕ್ಷಣ ನಾವೇನೋ ಸಖತ್ತಾಗಿ ಮಾಡ್ಬಿಡ್ತೀವಿ, ಸಕ್ಸಸ್ಫುಲ್ ಆಗೇ ಬಿಡ್ತೀವಿ ಅನ್ನೋ ಥರದ್ದೇನಿಲ್ಲ. ಬಟ್ ಟಚ್ ಮಾಡದೆ ಹೋದ್ರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ನಾವು ಯಾವತ್ತಾದ್ರೂ ಒಂದು ದಿವಸ ಅದನ್ನು ಅಚೀವ್ ಮಾಡ್ಬೋದು ಅಂತ. ಸೊ ಹಾಗಾಗಿ ನೀವು ಪೇಂಟಿಂಗ್ ಟಿಂಕರಿಂಗ್ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊ ಬಂದಿದ್ದೀರಿ ಅಂತ ನನಗೆ ಗೊತ್ತಾಯ್ತು. ಕಂಗ್ರ್ಯಾಚುಲೇಷನ್ಸ್ ನಿಮಗೂ ಕೂಡ. ಇನ್ನು ಹೆಚ್ಚೆಚ್ಚು ಪೇಂಟಿಂಗ್ ಟಿಂಕರಿಂಗ್ ನೋಡುವಂತ ಅವಕಾಶ ನಿಮಗೆ ಸಿಗಲಿ. ಎಲ್ಲೋದ್ರೂ ಒಂದು ವಾರ ಹೋಗಿ ಬಂದ್ಬಿಡ್ತೀನಿ ನಾನು. ಥ್ಯಾಂಕ್ ಯು ಸರ್.